ಇಲ್ಲಿ ನೋಡಿ ನಮ್ಮ ಮಮ್ಮಿ ಆಚೆ ಹೋಗೋಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ವಾ ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಮಸ್ಕಾರ. ಬಿಸಿಲು ಸಿಕ್ಕಾಪಟ್ಟೆ ಇದೆ. ಅಮ್ಮ ನೀರು ಹಾಕ್ಬಾ ಅಂತ ಕಳಿಸಿದ್ದಾರೆ ಪ್ಲಾಂಟ್ಸಿಗೆಲ್ಲ. ಸೊ ಇವತ್ತಿನ ಏನು ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಅಪ್ಪನ ನಾವು ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿ ನಾವು ಎಲ್ಲಿ ಹೋಗ್ತೀವಿ, ಏನು ತಿಂತೀವಿ ಅದನ್ನೆಲ್ಲ ನೋಡೋದಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ಕೇಳಿಸ್ತಿದೆಯಾ ಗಾಯ್ಸ್? ಇಲ್ಲಿ ನೋಡಿ ನಮ್ಮ ಮಮ್ಮಿ ಆಚೆ ಹೋಗೋಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಫಾದರ್ಸ್ ಡೇ ನಾವು ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಪಪ್ಪನ ಹೋಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಆಮೇಲೆ ನೋಡಿ ನನ್ನ ಸಿಸ್ಟರು ಎಷ್ಟು ಎಲಿಗಾಂಟೆ ಆ ಥರ ರೆಡಿ ಆಗಿದ್ದಾರೆ. ಮತ್ತು ನನ್ನ ಔಟ್ಫಿಟ್ಟು ಚೆಕ್. ನೋಡಿ ನಾನು ಈ ಜಂಪ್ ಸೂಟ್ ಹಾಕೊಂಡಿದ್ದೀನಿ. ಒಳಗಡೆ ಸ್ಟ್ರಿಪ್ಸ್ ಟಾಪ್ಸ್ ಜೊತೆ ಟಾಪ್ ಮತ್ತು ಇಲ್ಲಿ ಬೀಡ್ಸ್ ಹಾಕೊಂಡಿದ್ದೀನಿ ಹೇರಿಗೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ ಬನ್ನಿ ಹಾಗೆ. ಮತ್ತು ನಾನು ಈ ಬೀಡ್ಸ್ ಆ್ಯಕ್ಚುಲಿ ಕಾಕ್ಟೇಲಲ್ಲಿ ಬೀಡ್ಸ್ ಇದೆ ಅಂತ ಅಂದಿದ್ಲ, ಕಾಕ್ಟೇಲ್ ಟೋಲ್ ನಂಗೆ ಗೊತ್ತಿಲ್ಲ. ನಾನು ಚಿಕ್ಕವಳಿದ್ದಾಗೆ ಈ ಥರ ಹಾಕ್ಕೊತಿದ್ದೆ ಈ ಥರ. ಮತ್ತು ಈಗ ಎಷ್ಟು ವರ್ಷ ಆದಮೇಲೆ ಹಿಂಗೆ ಬೀಡ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಬ್ರೆಸ್ಲೆಟ್, ರಿಂಗ್ ಯೂಶ್ವಲ್ ನಾನು ಏನು ಹಾಕ್ಕೊತೀನಿ ಅದು. ಸೊ ಇದು ನನ್ನ ಔಟ್ಫಿಟ್. ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ಸೊ ಗೈಸ್, ನಾವು ಹೋಟೆಲ್ ಗ್ರ್ಯಾಂಡ್ ಸಿತಾರಾಗೆ ಬಂದಿದ್ದೀವಿ. ನಾನು ನಮ್ಮ ಫ್ಯಾಮ್ಲಿ ಲಂಚಿಗೋಸ್ಕರ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ನಮ್ಮ ಮಮ್ಮಿ ಅಕ್ಕಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಈ ಥರ ಬರ್ತಿದೆ ಇಲ್ಲಿ. ಅದರ ಒಳಗಡೆ ಆ್ಯಕ್ಚುಲಿ ಇದು ಹೋಟೆಲ್ ಗ್ರ್ಯಾಂಡ್ ಸಿತಾರ ಅಂತ. ಬನ್ನಿ ನೋಡೋಣ. ನೋಡಿ ಗೈಸ್, ಲಿಫ್ಟಿಗೆ ಬಂದ್ವಿ ನಾವು ಎಲ್ಲರೂ ಫೈನಲಿ. ಯಾಕಪ್ಪ ಓಕೆ, ನಾವು ಫಸ್ಟ್ ಅಂತ ಹಾಕಿದ್ದೀವಿ. ಫಸ್ಟ್ ಏನ ಅಂತ ಕನ್ಫರ್ಮ್ ಮಾಡ್ತನ್ಬೇಕು. ಅದಕ್ಕೆ ಕರೆಕ್ಟ್ ಫ್ಲೋರಿಗೆ ಬಂದಿದ್ದೀವಿ ಅಂತ. ಇದು ರೂಮ್ಸು ಥರ್ಡ್ ಐ ಥಿಂಕ್ ಥರ್ಡ್ ಇರಬೇಕಲ್ವಾ, ಇಲ್ಲ ಫಸ್ಟ್ ಇರಬೇಕು, ನೋಡಬೇಕು. ನಾವು ಸೆಕೆಂಡಿಗೆ ಬಂದಿದ್ದೀವಿ. A few moments later. ಈಗ ಥರ್ಡ್ ಫ್ಲೋರಿಗೆ ಹೋಗಿ ನೋಡ್ತಿದ್ದೀವಿ ನಾವು. ಫಸ್ಟ್ ಸೆಕೆಂಡ್ ಥರ್ಡ್ 3 ಫ್ಲೋರ್ ಹೋಗ್ತೀವಿ. ಫಸ್ಟ್ ರೂಮು ಸೆಕೆಂಡ್ ನೋಡೋಣ. ಸೆಕೆಂಡಿಗೆ ಏನು ಬಂದ್ವಿ ನೋಡೋಣ. ಈಗ ಅದು ಫಸ್ಟ್ ರೂಮ್ ಇತ್ತು, ಇದು ಸೆಕೆಂಡ್ ಫ್ಲೋರ್. ಇದು ಸೆಕೆಂಡ್ ರೂಮು ಕನ್ಫರ್ಮ್ ಥರ್ಡ್ ಫ್ಲೋರ್ ಹೋಗ್ಬೇಕು ಇವಾಗ, ಯಾಕಂದ್ರೆ ಇರೋದೇ 3 ಫ್ಲೋರು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಫಸ್ಟ್ ಸೆಕೆಂಡ್ ಇಲ್ಲ ಅಂದ್ರೆ ಥರ್ಡ್ ಫ್ಲೋರೇ ಇರುತ್ತೆ. ನೀವು ನೋಡಿ ನಮ್ಮ ಜೊತೆ. ಫೈನಲಿ ನಮ್ದು ಈ ಮಿಷನ್ ಅನ್ನು ಕಂಪ್ಲೀಟ್ ಮಾಡಿ ಹೋಟೆಲಿಗೆ ರೀಚ್ ಆಗ್ತೀವಿ ಅಂತ. One eternity later. ಕ್ಯಾಮ್ರಾ ಬಂದ್ವಿ. ಸೊ ಥರ್ಡ್ ಫ್ಲೋರ್. ಇನ್ಮೇಲೆ ನೆನ್ಪಿಟ್ಕೊತೀವಿ. ಮುಂಚೆನೂ ಒಂದ್ಸಲ ಬಂದಿದ್ರು, ನಮಗೆ ನೆನಪಿಲ್ಲ ಅದು ಥರ್ಡ್ ಫ್ಲೋರೇ ಅಂತ. ಬಂದ್ವಿ. ಈ ಮ್ಯೂಸಿಕ್ ಬಂದರೆ ಗೊತ್ತಲ್ಲ ಗೈಸ್, ಮೆನ್ಯೂ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅಕ್ಕ ಮೆನ್ಯೂ ಡಿಸಿಷನ್ ತಗೊಂತಿದ್ದಾಳೆ ಏನು ಆರ್ಡರ್ ಮಾಡಬೇಕು ಅಂತ. ಆಮೇಲೆ ಮಮ್ಮಿ ಮತ್ತು ಪಪ್ಪ ಇಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಿದ್ರು. ಈಗ ನಾನು ವಿಡಿಯೋ ಆನ್ ಮಾಡಿದೆ ಅಂತ ಸ್ವಲ್ಪ ಸುಮ್ಮನೆ ಆಗೋದು ಅವರು, ನಾನು ಮಾತಾಡೋದು ಕೇಳಿಸ್ಲಿ ಅಂತ. ಅಲ್ಲಿ ನೋಡಿ ಅವರು ವೇಟರ್ ಅವ್ರು ಯಾರ್ದಾರು ಅವ್ರು ಸರ್ವ್ ಮಾಡೋರೆಲ್ಲ ಯಾರೂ ನಮ್ಮ ಕಡೆ ಧ್ಯಾನ ಕೊಡ್ತಿಲ್ಲ. ಎಲ್ಲರೂ ಬರೀ ಬೇರೆ ಟೇಬಲ್ ಅಟೆಂಡ್ ಮಾಡ್ತಿದ್ದಾರೆ. ನಮಗೆ ಡಿಶ್ ಅಂತ ಟೈಮ್ ಕೊಟ್ಟಿದ್ರು. ಮತ್ತು ನಮ್ಮ ಮಮ್ಮಿ ನೋಡ್ರಿ ಅಲ್ಲಿ ಇವ್ರು ನೋಡಿ 1000 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೇಕು ಹಂಗೆ ರೆಡಿಯಾಗಿ ಬಂದಾರ. ಇವ್ರು ನೋಡಿ ಇವ್ರು ನೋಡಿನೇ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೇಕು ಹಂಗೆ ರೆಡಿಯಾಗಿ ಬಂದಾರ ನೋಡ್ರಿ. ನೀವು ಇಂದು ಫಸ್ಟ್ ಐಟಮ್ ಬಂತು ನಮ್ಮದು ಆಲ್ಫ್ರೆಡೋ ವೈಟ್ ಸಾಸ್ ಚಿಕನ್ ಪಾಸ್ತಾ. ಸೊ ನಮ್ದು ಹ್ಯಾಬಿಟ್ ಇದೆ, ನಮ್ಮ ಫುಡ್ ನಾವೇ ಸರ್ವ್ ಮಾಡ್ಕೊಳ್ಳೋ ಹ್ಯಾಬಿಟ್ ಇದೆ. ಹಂಗಾಗಿ ಇಲ್ಲಿ ನೋಡಿ ಇಷ್ಟು ಸರ್ವ್ ಮಾಡ್ತಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ವಾವ್, ಬ್ಯೂಟಿಫುಲ್. ಅಲ್ಲಿ ನೋಡಿ ಸೂಪರ್ ಆಗಿದೆ.
ಪಾಪ ತಿನ್ನಲ್ಲ. ತುಂಬ ಚೆನ್ನಾಗಿದೆ. ತಿಂದು ಹೇಳಕ್ಕ. ತಿಂದು ಹೇಳಿ ಆಗಿದೆ. ಅಡಿಯಪ್ಪ ಗುಳ್ವಾನಲ್ಲ ಚೆನ್ನಾಗಿದೆ. ಎಲ್ಲರ ಚಿಕನ್ ಪೀಸ್ಗಳು ಇದಾವೆ ಇಲ್ಲ. ಹೇಗಿದವ? Few minutes later. ಬ್ಯೂಟಿಫುಲ್ ಆ್ಯಂಡ್ ಎಲಿಗಾಂಟೆ ಸರ್ವ್ ಮಾಡ್ತಿರೋರು. ಮತ್ತು ಇವಾಗ ನಮಗೆ ನೆಕ್ಸ್ಟ್ ಡಿಶ್ ಸರ್ವ್ ಮಾಡ್ತಿದ್ದಾರೆ, ಅದು ಫಿಶ್ ಚಿಲ್ಲಿ. ನೋಡಿ ನೀವೇ, ಇದಿದ್ದು ರಿವ್ಯೂ ಪಪ್ಪ ಮೇನ್ಲಿ ಕೊಡಬೇಕು. ಎಸ್, ಮಿಸ್ ಬ್ಯೂಟಿಫುಲ್ ಸರ್ವ್ ಮಾಡ್ತಿದ್ದಾಳೆ. ಇವ್ರು ಯಾವ ಥರ ಸರ್ವ್ ಮಾಡೋರು ಅಂದರೆ ಇವ್ರನ್ನ ಯಾರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಿಮ್ಮದೆಲ್ಲ 1 ಮಂತ್ ಸ್ಯಾಲ್ರಿ ಬರೀ ಇವ್ರದ್ದು ಬಟ್ಟೆ ಮೇಲೆ ಹೋಗಿದೆ ಇಲ್ಲಿ ನೋಡಿ. ಸೊ ಅದಕ್ಕೆ ಹಾಪ ಟೇಸ್ಟ್ ಮಾಡಿ ಹೇಳ್ರಿ. ನಮಗೂ ಹಾಕಕ್ಕೆ. ಎಸ್, ತಿನ್ನಿ. ಹ್ಯಾಪಿ ಫಾದರ್ಸ್ ಡೇ. ಹೇಗಿದೆ? ಚೆನ್ನಾಗಿದೆಯಾ ಇದು? ಡನ್. ಪಪ್ಪ ಅಪ್ರೂವ್ ಮಾಡಿದ್ರೆ ಆಯಿತು. ಚಿಕನ್ ಇದು ಸ್ಪಿನಾಚ್ ಭೂನಾ ಚಿಕನ್. ಆ್ಯಂಡ್ ಇಲ್ಲಿ ಇದೇನಿದು? ಹೈದ್ರಾಬಾದಿ ಚಿಕನ್. ಆಮೇಲೆ ಇಲ್ಲಿ ತಂದೂರಿ ರೋಟಿ, ಆಡಿಯನ್ಸ್ ಇಲ್ಲಿದೆ. ಎಸ್, ಟ್ರೈ ಮಾಡಿ ನೋಡೋಣ ಅದು ಹೇಗಿದೆ ಅಂತ. ಗೈಸ್, ನಮ್ದು ರೈಸ್ ಡಿಶಸ್ಸು ಬಂದು ಏನೇನು ನೋಡಿ ಪ್ಲೇಟ್ ಹಾಕ್ಕೊಂಡಿದ್ದೀನಿ. ಸೂಪರ್ ಇದೆ. ಹೇಗಿದೆ ಗುಡ್. ಸೂಪರ್. ಅಕ್ಕ ನಿಂಗೆ ಇಷ್ಟ ಆಯ್ತಾ? ಎಸ್, ರೈಸ್ ಹಂಗೆ ತೋರಿಸ್ಬಿಡ್ತೀನಿ ನಿಮಗೆ. ಜೀರಾ ರೈಸ್ ಬಿಡಿ, ಅದು ಯಾವಾಗಲೂ ಎಲ್ಲ ಕಡೆ ಚೆನ್ನಾಗೇ ಇರುತ್ತೆ, ಅದೇನೋ ಅದರಲ್ಲೇನೂ ಡೌಟ್ ಇಲ್ಲ. ಇದು ನಮ್ಮ ಪ್ರಾನ್ ಬಿರಿಯಾನಿ ಇದು. ಅದಾದಮೇಲೆ ಅದು ವಾಟರ್ ಬಾಟಲ್ ಫಸ್ಟಿಗೆ ಬಂದಿತ್ತು, ಬಟ್ ನಾನು ತೋರಿಸಿದ್ದಿಲ್ಲ, ನೋಡಿಬಿಡಿ. ತುಂಬ ಚೆನ್ನಾಗಿದೆ. ಅಂದರೆ ಏನಂದರೆ 1 ಮಂತ್ ಸ್ಯಾಲ್ರಿ ಎಲ್ಲ ಸ್ವಲ್ಪ ಸೇವ್ ಮಾಡ್ಕೊಂಡು ಬನ್ನಿ ಊಟ ಮಾಡೋಕ್ಕೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಔಟ್ ಆಫ್ ಬಜೆಟ್ ಇದೆ. ನಾನು ಒಂದು ಇವೆಂಟ್ ಮಾಡಬೇಕಾಗುತ್ತೆ ಇಷ್ಟು ದುಡಿಯೋಕ್ಕೆ. ಅದು ತುಂಬ ಟೇಸ್ಟಿ ಇದೆ ಊಟ. ಸೊ ಸೂಪರ್. ಇಲ್ಲಿ ನೋಡಿ ಗೈಸ್, ಅಕ್ಕ ಇಲ್ಲಿ ಬ್ಲೂ ಲಗೂನ್ ತರಿಸ್ಕೊಂಡಿದ್ದಾಳೆ. ನಾನಿದೇನೋ ಪೀನಾ ಕೊಲಾಡ ಅಂತ ತರಿಸ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಮಮ್ಮಿ ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ತರಿಸ್ಕೊಂಡಾರೆ. ಅವು ಎರಡು ಒಂದೇ ಅನಿಸ್ತಾ ಇದೆ. ಇದರಲ್ಲಿ ಪೈನಾಪಲ್ ಇದೆ, ಅದರಲ್ಲಿ ಇಲ್ಲ, ಅಷ್ಟೇ ಡಿಫ್ರೆನ್ಸ್ ಅನಿಸ್ತಾ ಇದೆ. ಟೇಸ್ಟ್ ಮೇ ಬಿ ಡಿಫ್ರೆಂಟ್ ಇರ್ಬೋದು, ನೋಡಬೇಕು. ಈಗ ನೋಡೋಕ್ಕಿದೆ ಎಲ್ಲಕ್ಕಿಂತ ಚೆನ್ನಾಗಿದೆ ಅಂತ ನಾವು ಇದ್ರ ಜೊತೆನೇ ಫೋಟೋಸ್ ತೆಗ್ಸ್ಕೊಂತೀವಿ ಲೈನ್ ಬೈ ಲೈನ್. ಲೈನ್ ಬೈ ಲೈನ್. ಅದೇ ಕುಡಿಯೋದು ನಾವು ನಮ್ಮದೇ ಕುಡಿತೀವಿ. ಮತ್ತು ನೋಡಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಯಿತು. ಇದು ತಿಂದಮೇಲೆ ಒಂದು ಬೆಡ್ಶೀಟ್ ಕೊಟ್ಟಂದರೆ ಓದ್ಕೊಂಡು ಇಲ್ಲೇ ಮಲಗಿಬಿಡ್ಬೋದು, ಅಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ. ಏನು ಬಿರಿಯಾನಿ? ಅದೇ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗುತ್ತೆ, ಇವಾಗ ಮುಗೀತಾ ಆಯಿತು. ನಾವು ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ನೋಡಿ ವ್ಯೂ ಶೂಟ್ ಮಾಡ್ತಿದ್ದಾಳೆ ರೀಲಿಗೋಸ್ಕರ. ನಾನು ಇನ್ಸ್ಟಾಗ್ರಾಮ್ @ದೀಪಿಶಾ_ST. ಇಲ್ಲಿ ನೋಡಿ ಪಪ್ಪ ಫಾದರ್ಸ್ ಡೇ ಮೂಡಲ್ಲಿ ಫುಲ್ ಇದ್ದಾರೆ. ಈಗ ಮನೆಗೆ ಹೋಗಿ ಪ್ಲ್ಯಾನ್ಸ್ ಇದ್ದಾವೆ, ಏನು ಪ್ಲ್ಯಾನ್ಸ್ ಅಂತ ನೋಡಬೇಕು. ಹೋಗ್ತಿದ್ದೀವಿ ಈಗ. ಇಲ್ಲಿ ನೋಡಿ, ಇಲ್ಲಿ ಮಮ್ಮಿ ನೋಡಿ ಗೈಸ್, ಮಮ್ಮಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಿದ್ದಾರೆ. ಫಸ್ಟ್ ನಾವು ಮ್ಯಾಂಗೋ, ಆಮೇಲೆ ಏಲಕ್ಕಿ ಹಾಕಿ ಚರ್ರ ಅನಿಸ್ತು. ಇವಾಗ ಅಲ್ಲಿ ಹಾಲು ಹಾಕಿ ಐಸ್ ಹಾಕಿ ಇವಾಗ ನಾವು ಮಿಲ್ಕ್ ಶೇಕ್ ಮಾಡ್ತೀವಿ. ಲಂಚ್ ಹೆವಿ ಇತ್ತಲ್ಲ, ಅದಕ್ಕೆ ಡಿನ್ನರ್ ಲೈಟು. ಇಲ್ಲಿ ನೋಡಿ ನನ್ನ ಬ್ಯೂಟಿಫುಲ್ ಮಮ್ಮ. ಮೇಕಪ್ ಇನ್ನು ಹಂಗೆ ಇಲ್ಲ, ನಂದೆಲ್ಲ ಹೋಯ್ತು ಮೇಕಪ್. ಮಮ್ಮಿದಿನ್ನ ಹಂಗೆ ಇದೆ, ನಂದೆಲ್ಲ ಹೋಯ್ತು ಇವತ್ತಿನ. ನೋಡಿ ಗೈಸ್, ವ್ಲಾಗರ್ ಇದಾರಲ್ಲ, ಶೇಕ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಮಿಕ್ಸ್ ಎಲ್ಲ ಆಯ್ತು, ಎಲ್ಲ ಶೇಕ್ ಮ್ಯಾಂಗೋ ಶೇಕ್ ಮಾಡ್ತಾ ಇದ್ದಾರೆ. ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಹೌದಾ, ತುಂಬ ಟೇಸ್ಟಿ ಟೆಂಪ್ಟಿಂಗ್ ಕಾಣ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಥಿಕ್ ಮ್ಯಾಂಗೋ ಮಿಲ್ಕ್ ಶೇಕು. ಜಾಸ್ತಿ ನೀರಿನಂಗೆ ಮಾಡಿದರೆ ಅಷ್ಟು ಮಜಾ ಬರಲ್ಲ. ಸ್ವಲ್ಪ ಥಿಕ್ನಂಗೆ ಇದ್ನಂದರೆ ಸ್ವಲ್ಪ ಸ್ಮೂದಿ ಫೀಲ್ ಬರುತ್ತೆ. ಸರ್ವಿಂಗಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ, ಅಷ್ಟು ನೀಟಾಗಿ ಸರ್ವ್ ಮಾಡೋಕ್ಕೆ ಬರುತ್ತಾ ಇಲ್ಲ ಅವರಿಗೆ. ಸೊ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು ಅವರಿಗೆ, ಬಟ್ ಕಲಿತಾ ಇದ್ದಾರೆ, ಚೆನ್ನಾಗಿ ಕಲಿತಾರೆ. ಇಟ್ಸ್ ಟೇಕ್ ಟೈಮ್.
ಈಗ ಕರೆಕ್ಟಾ? ಕೇಳ್ತಾರೆ ಇನ್ನೂ ಕರೆಕ್ಟಾ ಅಂತೆ. ಅದು ಕೆಳಗಡೆ ಬೀಳಲಿಲ್ಲ ಅಂದರೆ ಕರೆಕ್ಟೇ ತಾನೆ. ಆದರೂ ನೋಡಿ ಫೇಸ್ ನೋಡಿ, ಇದು ಫೇಸ್ ಹೇಗಿದೆ ಅಂತ. ನೀಟಾಗೆಲ್ಲ ಅದಕ್ಕೆ ಸರ್ವ್ ಮಾಡ್ತೀರಾ? ಹಾಂ, ಉಳಿದಂದ್ರೆ ಬೇರೆ ಕಪ್ಪಲ್ಲಿ ಹಾಕಿ ಇಟ್ಬಿಡಿ, ಟುಮಾರೋ ಕುಡಿಯುವಂತ. ಇಲ್ಲ ಇಲ್ಲ, ಓಕೆ, ಸ್ವಲ್ಪ ಹೊತ್ತು ಖಾಲಿ ಆದಮೇಲೆ ಮತ್ತೆ ಖಾಲಿ ಆದ್ಮೇಲೆ ಮತ್ತೆ ಹಾಕೊಳ್ಳೋಣ. ಓಕೆ, ಹಾಗಾದರೆ ಓಕೆ. ಬನ್ನಿ ಗೈಸ್, ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋಣ. ಎಸ್, ರೆಡಿ. ಗೈಸ್, ಸಿಕ್ಕಾಪಡೆ ಸುಸ್ತಾಗಿದೆ. ನಾನಂತೂ ಈಗ ಹೋಗಿ ಮಲ್ಕೊತೀನಿ. ನೀವು ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಸಿಗೋಣ ನಾಳೆ ಇದೇ ಟೈಮ್, ಇದೇ ಚಾನಲ್. ಆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನಾದರೂ ನಿಮ್ಮ ಫೇವ್ರೆಟ್ ಪಾರ್ಟ್ ಇದ್ದರೆ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.